ಬಾಗಲಕೋಟೆಯಲ್ಲಿ ಜನರ ನಿದ್ದೆಗೆಡಿಸಿದೆ ಒಂದು ಭಯಂಕರ ಲುಂಗಿ ಗ್ಯಾಂಗ್. ಅಮೀನಗಡ ಪಟ್ಟಣದಲ್ಲಿ ಲುಂಗಿ ಗ್ಯಾಂಗ್ ಹಾವಳಿ ಹೆಚ್ಚಾಗಿದೆ. ನೋಡಿ, ಬಾಗಲಕೋಟೆಯಲ್ಲಿ ಜನರ ನಿದ್ದೆಗೆಡಿಸಿರೋದು ಲುಂಗಿ ಗ್ಯಾಂಗ್. ಅಮೀನಗಡ ಪಟ್ಟಣದಲ್ಲಿ ಲುಂಗಿ ಗ್ಯಾಂಗ್ ಹಾವಳಿ ಹೆಚ್ಚಾಗಿದೆ. ಲುಂಗಿ ಉಟ್ಕೊಂಡು, ಮಾಸ್ಕ್ ಹಾಕೊಂಡು, ರಾಡ್ ಹಿಡ್ಕೊಂಡು ಕಳ್ಳರ ಎಂಟ್ರಿ ಕೊಡ್ತಾರೆ. ಲುಂಗಿ ಗ್ಯಾಂಗ್ ಕಳ್ಳರ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿರೋದು. ಪಟ್ಟಣದ ನಿವಾಸಿಗಳಾದ ದಡ್ಡೇನವರ್ ಮನೆಗೆ ಕಳ್ಳರು ನುಗ್ಗಿಬಿಟ್ಟಿದ್ದಾರೆ. ಬಳಿಕ ಮಂಜು ಹೂಗಾರರ ಟೈಲ್ಸ್ ಅಂಗಡಿಯಲ್ಲಿ ಕಳ್ಳತನಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಆದರೆ ಏನೂ ಸಿಗದೆ ವಾಪಸ್ಸಾಗಿದ್ದಾರೆ ಖತರ್ನಾಕ್ ಖದೀಮರು. ಲುಂಗಿ ಗ್ಯಾಂಗ್ ಹಾವಳಿಗೆ ಆತಂಕದಲ್ಲಿರೋ ಅಮೀನಗಡ ಜನ. ಬಾಗಲಕೋಟೆಯಲ್ಲಿ ಲುಂಗಿ ಗ್ಯಾಂಗ್ ನಿದ್ದೆಗೆಡಿಸಿರೋದು ನೋಡಿ. ಅಲ್ಲಿ ಲುಂಗಿನ ತಲೆ ಮೇಲೆ ಹಾಕ್ಕೊಂಡು, ಮುಸುಕು ಹಾಕ್ಕೊಂಡು ಒಬ್ಬೊಬ್ಬರೇ ಎಂಟ್ರಿ ಕೊಡ್ತಾ ಇರುವಂಥ ಭಯಾನಕ ದೃಶ್ಯ ಇದು. ಸೊ ಈ ಹಿಂದೆನೂ ಇಂಥ ಗ್ಯಾಂಗ್ಗಳು ಭಾಳ ನೋಡಿದ್ದೀವಿ. ಅವುಗಳನ್ನ ಎಡೆಮುರಿ ಕಟ್ಟುವಲ್ಲಿ ಯಶಸ್ವಿ ಕೂಡ ಆಗಿದ್ದಾರೆ ಪೊಲೀಸ್ನವರು. ಸೊ ಈಗ ಬಾಗಲಕೋಟೆಯ ಅಮೀನಗಡದಲ್ಲಿ ಈ ಲುಂಗಿ ಗ್ಯಾಂಗ್ ಎಂಟ್ರಿ ಆಗಿರೋದು. ಈ ದೃಶ್ಯವನ್ನ ನೋಡಿ ಜನರು ಭಯಭೀತರಾಗ್ಬಿಟ್ಟಿದ್ದಾರೆ. ನೋಡಿ, ಲುಂಗಿ ಉಟ್ಕೊಂಡು ಬರ್ತಾ ಇರ್ತಾರೆ. ಒಬ್ಬರ ಮನೆಗೆ ನುಗ್ಗಿದಾರಂತೆ. ಸೊ ಲುಂಗಿ ಉಟ್ಕೊಂಡು, ಮಾಸ್ಕ್ ಹಾಕ್ಕೊಂಡು, ಕೈಯಲ್ಲಿ ರಾಡ್ ಬೇರೆ ಹಿಡ್ಕೊಂಡಿದ್ದಾರೆ. ಯಾರಾದರೂ ಬಂದು ಏನಾದರೂ ತಡವು ಬಿಟ್ರೆ ಮುಗಿದೇ ಹೋಯ್ತು ಕತೆ, ಅವ್ರನ್ನ ಸಾಯಿಸೋದೆ. ಮೊದಲಿಗೆ ಇವರು ದಡ್ಡೇನವರ್ ಅನ್ನೋರ ಮನೆಗೆ ನುಗ್ಗಿದ್ರಂತೆ. ಅದಾದ ಬಳಿಕ ಮಂಜು ಹೂಗಾರ್ ಟೈಲ್ಸ್ ಅಂಗಡಿಯಲ್ಲಿ ಕಳ್ಳತನಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಇವರು. ನೋಡಿ, ಅವರ ಚಲನವಲನದ ದೃಶ್ಯ, ಎಷ್ಟು ಧೈರ್ಯವಾಗಿ ಓಡಾಡ್ಕೊಂಡಿದ್ದಾರೆ. ಆ ಮನೆ ಮುಂಭಾಗ ಇವ್ರಿಗೆ CCTV ಕ್ಯಾಮ್ರಾ ಇರೋದು ಗೊತ್ತಿಲ್ಲ ಅಂತ ಕಾಣಿಸುತ್ತೆ. ಸೊ ಒಳಗಡೆ ಹೋಗಿ ಕಳ್ಳತನಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಸೊ ಇವರ ಈ ಲುಂಗಿ ಗ್ಯಾಂಗ್ ಹಾವಳಿಗೆ ಈಗ ಅಮೀನಗಡದ ಜನ ಪಾಪ ಆತಂಕದಲ್ಲಿದ್ದಾರೆ, ಭಯದಲ್ಲಿದ್ದಾರೆ. ಏನಪ್ಪ ಮಾಡೋದು, ಈ ಮನೆಯಿಂದ ಹೊರಗಡೆ ಹೋಗೋಕ್ಕೂ ಭಯ ಆಗುತ್ತಲ್ಲ ಅಂತ ಹೇಳಿ. ನೋಡಿ, ಅಲ್ಲಿ ಒಂದು ಶಾಪಿಗೆ ಬಂದಿರೋದು ಇವರೆಲ್ಲ. ಕೈಯ ರಾಡು ಈಗ ನಾಯಿ ಕಲ್ಲು ಹೋಗಿದ್ದು ಏನು ಮಾಡ್ತಾರೆ ನೋಡ್ರಿ. ನೋಡಿ, ಬಾಗಲಕೋಟೆಯಲ್ಲಿ ಜನರ ನಿದ್ದೆಗೆಡಿಸಿರುವುದು ಈ ಗ್ಯಾಂಗ್. ನೋಡ್ತಾ ಇದ್ರೆ ಭಯನೇ ಆಗುತ್ತೆ. ಯಾಕೆಂತ ಹೇಳಿದರೆ, ನಡುರಾತ್ರಿಯಲ್ಲಿ ಪಾಪ ಯಾರೋ ಕೆಲಸಕ್ಕೆ ಹೋಗಿ ಬರ್ತಾ ಇರ್ತಾರೆ, ಇನ್ನೆಲ್ಲೋ ಹೋಗಿ ಬರ್ತಾ ಇರ್ತಾರೆ. ಅವ್ರೇನಾದರೂ ಇವ್ರ ಕೈಗೆ ಸಿಕ್ಬಿಟ್ರೆ ಮುಗಿದು ಹೋಯ್ತತೆ. ಅರ್ಧ ಇವರು ತಪ್ಪಿಸ್ಕೊಳ್ಳೋ ಸಲುವಾಗಿಯೇ ಅವರನ್ನು ಏನಾದರೂ ಮಾಡಿ ಹೋಗ್ಬಿಡ್ತಾರೆ. ಸೊ ಹಾಗೆ ಆಗೋಗ್ಬಿಡುತ್ತೆ ಇದು. ಸೊ ನೋಡಿದರೆ ಈಗ ಒಂದು ಮನೆಗೆ ನುಗ್ಗಿದ್ದಾರೆ. ಅದಾದ ನಂತರ ಮತ್ತೊಂದು ಶಾಪಿಗೆ ನುಗ್ಗಿರೋದು. ಸೊ ಅಲ್ಲಿ ಕಳ್ಳತನಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಅಲ್ಲಿ ಏನೂ ಸಿಕ್ಕಿಲ್ಲ ಅಂತ ಹೇಳಿ ವಾಪಸ್ ಹೋಗಿರೋದು. ಹಾಗಾಗಿ ಪೊಲೀಸ್ನವರು ಇದರ ವಿರುದ್ಧ ಭಾಳ ಗಂಭೀರವಾಗಿ ಯೋಚನೆ ಮಾಡಬೇಕಾಗುತ್ತೆ. ಜೊತೆಗೆ ಈ ಗ್ಯಾಂಗ್ನ ಹಿಡೆಮುರಿ ಕಟ್ಟಲೇಬೇಕಾಗುತ್ತೆ. ಯಾಕೆಂದರೆ ಅಲ್ಲಿನ ಜನ ಪಾಪ ಭಯಭೀತರಾಗ್ಬಿಟ್ಟಿದ್ದಾರೆ ಈಗ.